ಇಲ್ಲಿ ಮೊದಲೆಲ್ಲ ಕೋಟೆ ಪ್ರದೇಶ, ಈ ರಣರಂಗ ಇದು ದಂಡಕಾರಣ್ಯ ಅಂದ್ರೆ ರಣರಂಗ ಆಗಿರುವಂತ ಸ್ಥಳ ಇದು. ಈ ಕೋಟೆ ಪ್ರದೇಶದಲ್ಲಿ ಇಲ್ಲಿ ಇವಾಗೂ ಅಷ್ಟೇ ಈ ಬೂದಿ ನೆಲ ಇದು. ಇವಾಗೂ ಚೇಳುಗಳು, ಹಾವುಗಳು, ಇಂಥ ವಿಷಜಂತುಗಳಿಗೆಲ್ಲ ఈ కోటే ప్రదేశದಲ್ಲಿ ಹೆಚ್ಚಿರುತ್ತೆ. ఆగ ఇప్పుడు నాకు అంత సంతోషం ఇచ్చింది ఆ తల్లి. అందరూ కోలారమ్మని గుడికి వెళ్ళండి నువ్వేం చేయవు కదా అంటారు. అంటే ఆ అమ్మ నాకు అంత ఇది అందరినీ కాపాడేస్తుంది. తల్లి అంటే నాకు చాలా ఇష్టం. పేరు కూడా కోలారమ్మ అనేసి. ತುಂಬಾ ಆಶ್ಚರ್ಯ ನೋಡಿ, ಇದು ಎಷ್ಟು ನಂಬ್ತೀರಾ ನೀವಲ್ವಾ? ಹಾಗಾದ್ರೆ ಆಕಸ್ಮಿಕವಾಗಿ ನಮ್ಗೆ ಇಲ್ಲಿ ಒಂದು ಇತಿಹಾಸ ತಜ್ಞರು, ಇದು ಇತಿಹಾಸದ ರಿಸರ್ಚ್ ಮಾಡೋರು ನಮ್ಗೆ ಸಿಕ್ಕಿದ್ದಾರೆ. ಈ ದೇವಸ್ಥಾನ ಗೋಡೆಗಳ ಮೇಲೆ ಬರೆದಿರುವಂತಹ ಶಾಸನಗಳ ಬಗ್ಗೆ ಏನ್ ಬರೆದಿದ್ದಾರೆ, ಏನ್ ಹೇಳುತ್ತೆ? So we are talking about 1020 years ago, Rajaraja Chola, the most famous king of the Chola kingdom, Rajaraja Chola, he defeated the Ganga kings of Talakad, and then he captured Ganga dynasty. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಬಹಳಷ್ಟು ಜನ ಕಮೆಂಟ್ ಅನ್ನ ಮಾಡಿದ್ರಿ ಶ್ರೀ ಕೋಲಾರಮ್ಮ ದೇವಿಯ ಬಗ್ಗೆ ಪರಿಚಯಿಸಿ ಅಂತ. ಇವತ್ತು ನಾನು ಶ್ರೀ ಕೋಲಾರಮ್ಮ ದೇವಿಯ ಸನ್ನಿಧಿಗೆ ಬಂದಿದ್ದೀನಿ. ಈ ದೇವಸ್ಥಾನ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿ ಚೋಳರ ಕಾಲದಲ್ಲಿ ಜೀರ್ಣೋದ್ಧಾರವಾದಂತಹ ದೇವಸ್ಥಾನ ಇದು. ಈ ದೇವಿಯನ್ನ ಮಹಿಷಾಸುರ ಮರ್ದಿನಿಯ ರೂಪ, ವಿಷಜಂತುಗಳ ಅಧಿದೇವತೆ ಅಂತಲೂ ಸಹ ಕರೀತಾರೆ. ಯಾಕಾಗಿ ಈ ದೇವಿಯನ್ನ ಹೀಗೆ ಕರೀತಾರೆ, ಈ ದೇವಿಯ ಪವಾಡಗಳೇನು ಅನ್ನೋದನ್ನ ಸ್ವತಃ ಅರ್ಚಕರಿಂದನೇ ತಿಳ್ಕೊಳ್ಳೋಣ. ಈ ದೇವಸ್ಥಾನದ ವಿಶೇಷತೆಗಳೇನು, ಹಿನ್ನೆಲೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ, ಮೊದಲನೇದಾಗಿ ದೇವಸ್ಥಾನವನ್ನ ನೋಡ್ತಾ ದೇವಿಯ ದರ್ಶನವನ್ನು ಪಡೆಯೋಣ. ಬನ್ನಿ ಸ್ನೇಹಿತರೆ, ಶ್ರೀ ಕೋಲಾರಮ್ಮ ದೇವಿಯ ಮುಖ್ಯ ದ್ವಾರ ಎಷ್ಟು ಆಕರ್ಷಣೀಯವಾಗಿದೆ ನೋಡಿ. ಈ ದೇವಾಲಯದ ಬಗ್ಗೆ ತಿಳ್ಕೊಳ್ಳುವಂತಹ ಹಿನ್ನೆಲೆ ವಿಚಾರಗಳು ಸಹ ಸಾಕಷ್ಟಿದೆ. ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ, ಬನ್ನಿ. ಸ್ನೇಹಿತರೆ, ಕರ್ನಾಟಕದ ಅತ್ಯಂತ ಹಳೆಯದಾದಂತಹ ದೇವಸ್ಥಾನಗಳಲ್ಲಿ ಕೋಲಾರಮ್ಮ ದೇವಸ್ಥಾನವೂ ಸಹ ಒಂದು. ಕೋಲಾರದಲ್ಲಿ ನೆಲೆ ನಿಂತು ಕೋಲಾರದ ಜನತೆಯನ್ನು ಕಾಪಾಡ್ತಾ ಇರುವಂತಹ ಶಕ್ತಿಶಾಲಿ ಮಾತೆ ನಮ್ಮ ಕೋಲಾರಮ್ಮ. ಭಕ್ತಿಯಿಂದ ಬೇಡದ್ರೆ ಸಕಲವನ್ನು ಕರುಣಿಸುವಂತಹ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಶಕ್ತಿ ದೇವತೆ ನಮ್ಮ ಕೋಲಾರಮ್ಮ. ಈ ದೇವಸ್ಥಾನದಲ್ಲಿ ಸಪ್ತಮಾತೆಯರನ್ನ, ಒಂದು ಕಡೆ ಗಣಪನನ್ನ, ಮತ್ತೊಂದು ಕಡೆ ಚಾಮುಂಡೇಶ್ವರಿಯನ್ನ ನಾವು ನೋಡಬಹುದು. ಎಲ್ಲ ದೇವತೆಗಳ ಅಧಿದೇವತೆಯಾಗಿ ಕೋಲಾರಮ್ಮ ಇಲ್ಲಿ ನೆಲೆಸಿದ್ದಾರೆ. ಕೋಲಾರಮ್ಮನನ್ನ ಚೇಳಮ್ಮ, ವೃಶ್ಚಿಕ ದೇವತೆ, ವಿಷ ಜಂತುಗಳ ಅಧಿದೇವತೆ, ವೃಶ್ಚಿಕ ಭೈರವಿ ಅಂತೆಲ್ಲ ಕರೆಯಲಾಗತ್ತೆ. ಯಾಕಾಗಿ ಹೀಗೆ ಕರೆಯಲಾಗತ್ತೆ ಅನ್ನೋದರ ಹಿಂದೆ ಒಂದು ಇತಿಹಾಸವೇ ಇದೆ. ಅದನ್ನು ನಿಮಗೆ ಪುಟ್ಟದಾಗಿ ಮುಂದೆ ಹೇಳ್ತಾ ಹೋಗ್ತೀನಿ. ಈ ಕೋಲಾರಮ್ಮನ ವಾಹನವೇ ಚೇಳಾಗಿರುತ್ತೆ. ಇವತ್ತಿಗೂ ಸಹ ತಾಯಿ ಚೇಳಿನ ಮೇಲೆ ಸಹ ದೇವಿ ನೆಲೆಸಿದ್ದಾಳೆ. ಸ್ನೇಹಿತರೆ, ಇವತ್ತು ಶ್ರೀ ಕೋಲಾರಮ್ಮ ದೇವಿಯ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಈ ದೇವಾಲಯದ ವಿಶೇಷತೆಗಳೇನು, ಹಿನ್ನೆಲೆ ಏನು, ಈ ಒಂದು ದೇವಿಯ ಪವಾಡಗಳೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ ಗುರುಜಿ. ಗುರುಜಿ, ಈ ದೇವಸ್ಥಾನದ ಹಿನ್ನೆಲೆ ಏನು, ವಿಶೇಷತೆ ಏನು, ಈ ದೇವಿಯ ಪವಾಡಗಳೇನು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಇಲ್ಲಿ ಕೋಲಾರ ನಗರದ ಗ್ರಾಮ ದೇವತೆಯಾಗಿ ತಾಯಿ ಪರಶುರಾಮರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಅಮ್ಮನವ್ರು ಬಂದು ಶತಶೃಂಗ ಪರ್ವತ ಸಮೀಪೆ ಪರಶುರಾಮ ಕ್ಷೇತ್ರ ದಂಡಕಾರಣ್ಯ ಕೋಲಾಹಲ ಪುರಾಧೀಶ್ವರಿ ಅಂತ ತಾಯಿಗೆ ನಾಮಧೇಯ. ಇಲ್ಲಿ ಅಮ್ಮನವರು ಪರಶುರಾಮರು ಪ್ರತಿಷ್ಠಾಪನೆ ಮಾಡಿ ಆ ಪರಶುರಾಮರ ತಾಯಿ ಶಿರಸೇದನೆ ಮಾಡಾಕ್ತಾನೆ ಪರಶುರಾಮ. ಆ ಶಿರಸೇದನೆ ಶಾಪ ನಿವೃತ್ತಿಗೋಸ್ಕರ ದಿವಸಕ್ಕೊಂದು ಶಕ್ತಿ ದೇವಸ್ಥಾನ ಕಟ್ಟಬೇಕು ಪರಶುರಾಮನು. ಇಲ್ಲ ಅಂದರೆ ಆತನ ಊಟಕ್ಕೆ ಕೂತ್ಕೊಂಡ್ರೆ ಆತನ ತಿನ್ನನೆಲ್ಲ ಉಳುಲಾಗಿ ಕಾಣಿಸ್ತಾ ಇತ್ತು. ಮಾತೃಶಾಪ ನಿವೃತ್ತಿಗೋಸ್ಕರ ಇಲ್ಲಿ ತಾಯಿನ ಬಂದು ಪರಶುರಾಮರು ಪ್ರತಿಷ್ಠಾಪನೆ ಮಾಡಿರೋದು. ಈಚೆಗೆಲ್ಲ ರಾಜರಾಜೇಂದ್ರ ಚೋಳರ ಕಾಲದಲ್ಲಿ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಆಗಿದೆ. ಅಮ್ಮನವರು ಇಲ್ಲಿ ಸಪ್ತಮಾತ್ರಿಕರ ಸಮೇತವಾಗಿ ಅಮ್ಮನವರು ಚಾಮುಂಡೇಶ್ವರಿ ರೂಪದಲ್ಲಿ ಅಮ್ಮನವರು ಇಲ್ಲಿ ನೆಲೆಸಿದ್ದಾಳೆ. ಬ್ರಾಹ್ಮಿ, ಮಹೇಶ್ವರಿ, ಕೋಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡೇಶ್ವರಿ ಅಂತ ಇಲ್ಲಿ ಅಮ್ಮನವರು ನಾಮಧೇಯ. ಅಮ್ಮನವರು ಮತ್ತು ಶಂಕರಾಚಾರ್ಯರ ಕಾಲದಲ್ಲಿ ಇಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿ ತಾಯಿನ ಶಾಂತಿ ಮಾಡಿ ಅಮ್ಮನವ್ರನ್ನ ಕೋಲಾಹಲಾಂಬಿಕಾ ಅಂತ ಅಮ್ಮನವ್ರ ನಾಮಧೇಯ ಬರುತ್ತೆ. ಈಚೆ ಇದು ಕೋಲಾರ ಮೇಲೆ ಅಮ್ಮನವ್ರನ್ನ ಕೋಲಾರಮ್ಮ ಅಂತ ಕರೀತಾ ಇದ್ದಾರೆ. ಗುರುಜಿ, ಹಾಗೆ ನಾನು ಒಂದು ವಿಚಾರ ಕೇಳಿದೆ. ದೇವಿಯ ರೂಪವನ್ನ ಮೊದಲು ಕನ್ನಡಿಯಲ್ಲಿ ನೋಡಿ ನಂತರ ದೇವಿಯ ರೂಪವನ್ನ ನಾವು ದರ್ಶನ ಮಾಡಬೇಕು ಅಂತ. ಇಲ್ಲಿ ತಾಯಿ ಅಮ್ಮನವರು ಎಲ್ಲಿ ಶಕ್ತಿ ದೇವಸ್ಥಾನ ಆದ್ರಿಂದ ತಾಯಿ ಬಹಳ ಕ್ರೂರವಾಗಿರ್ತಾಳೆ. ಆ ಮಹಿಷಾಸುರನ ಸಂಹಾರ ಮಾಡುವಾಗ ಬಹಳ ಉಗ್ರವಾಗಿರ್ತಾರೆ ತಾಯಿ. ಅದಕ್ಕೆ ತಾಯಿನ ನೇರವಾಗಿ ನೋಡಬಾರ್ದು. ಮೊದಲನೇದಾಗಿ ಕರಣಿಯಲ್ಲಿ ನೋಡಿಬಿಟ್ಟು
ಆ ನಂತರ ಅಮ್ಮನವ್ರು ನೇರವಾಗಿ ನೋಡಬೇಕು ಅಂತ ಒಂದು ಪ್ರತೀತಿ ಇದೆ. ಆ ಅಮ್ಮನವರ ಕ್ರೂರ ಶಕ್ತಿ ಎಲ್ಲ ಎದುರಿಗೆ ದಕ್ಷಿಣಾಮೂರ್ತಿ ಇದ್ದಾನೆ ಈಶ್ವರ, ಆ ಈಶ್ವರ ಮೇಲೆ ಬೀಳಂಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೊಂದು ಗುರುಜಿ, ಗುರುಜಿ ಈ ಒಂದು ಅಧಿದೇವತೆ ವಿಷ ಜಂತುಗಳ ಅಧಿದೇವತೆ ಅಂತ ಈ ಶ್ರೀ ಕೋಲಾರಮ್ಮ ದೇವಿಯನ್ನ ಕರೀತಾರೆ. ಯಾಕಾಗಿ ಕರೀತಾರೆ? ಇದ್ರದ್ದು ಏನಾದ್ರು ಒಂದು ಹಿನ್ನೆಲೆ ಇದೆಯಾ? ಏನಾದ್ರು ಒಂದು ಸ್ಟೋರಿ ಇದೆಯಾ? ಅಂದ್ರೆ ಇಲ್ಲಿ ಅಮ್ಮನವ್ರು ಬಂದು ವಿಷಜಂತುಗಳಿಗೆಲ್ಲ ಅಧಿದೇವತೆ ಅಂದ್ರೆ ಇಲ್ಲಿ ಮೊದಲೆಲ್ಲ ಕೋಟೆ ಪ್ರದೇಶ, ಈ ರಣರಂಗ ಇದು ದಂಡಕಾರಣ್ಯ ಅಂದ್ರೆ ರಣರಂಗ ಆಗಿರುವಂತ ಸ್ಥಳ ಇದು. ಈ ಕೋಟೆ ಪ್ರದೇಶದಲ್ಲಿ ಇಲ್ಲಿ ಇವಾಗೂ ಅಷ್ಟೇ ಈ ಬೂದಿ ನೆಲ ಇದು, ಇವಾಗೂ ಈ ಚೇಳುಗಳು ಹಾವುಗಳು ಇಂಥ ವಿಷಜಂತುಗಳಿಗೆಲ್ಲ ಈ ಕೋಟೆ ಪ್ರದೇಶದಲ್ಲಿ ಹೆಚ್ಚಿರುತ್ತೆ. ಆಗ ಚೋಳರು ದೇವಸ್ಥಾನ ಕಟ್ಟಕ್ಕೆ ತೊಂದರೆ ಆಗುತ್ತೆ. ಆಗ ತಾಯಿನ ಪ್ರಾರ್ಥನೆ ಮಾಡ್ಕೊಂಡಾಗ ಅಲ್ಲಿ ಅಮ್ಮನವರು ವೃಶ್ಚಿಕ ಭೈರವಿ ರೂಪದಲ್ಲಿ ಅಮ್ಮನವ್ರು ನಿಂತ್ಕೊಂಡಿದ್ದಾಳೆ. ಅಮ್ಮನವರು ಚೇಳಮ್ಮನ ರೂಪದಲ್ಲಿ ಪ್ರತಿ ಭಕ್ತಾದಿಗಳು ಆ ಅಮ್ಮನವ್ರನ್ನ ಚೇಳಮ್ಮನ ಪ್ರಾರ್ಥನೆ ಮಾಡಿಕೊಂಡು, ಕೋಲಾರಮ್ಮನ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಮನೆಗಳಲ್ಲಿ ಯಾವುದೇ ರೀತಿ ವಿಷಜಂತುಗಳ ಕಾಟ ಆಗಲಿ, ಚೇಳಿನ ಕಾಟ ಆಗಲಿ, ಇಲ್ಲ ಹಾವುಗಳು ಕಾಣಿಸೋದಾಗ್ಲಿ, ಯಾವುದೇ ರೀತಿ ವಿಷಜಂತುಗಳು ತೊಂದರೆ ಇದ್ರೂ ಕೂಡ ಈ ತಾಯಿ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಯಾವುದೇ ರೀತಿ ವಿಷಜಂತುಗಳು ಚೇಳಿನ ಕಾಟ ಇರಲ್ಲ. ಮತ್ತೆ ಇಲ್ಲಿ ಅಮ್ಮನವ್ರಿಗೆ ಬಂದು ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ ಇಲ್ಲಿ ತಾಯಿಗೆ ವಿಶೇಷ ಪೂಜೆ ನಡೆಯುತ್ತೆ. ಭಕ್ತಾದಿಗಳು ತ್ರಿಕರಣ ಸಮೃದ್ಧವಾಗಿ ತಾಯಿನ ಪ್ರಾರ್ಥನೆ ಮಾಡಿಕೊಂಡು ಅವ್ರು ಏನೇ ಕೋರಿಕೆಗಳಿದ್ರೂ ಕೂಡ, ಇಷ್ಟಾರ್ಥಗಳಿದ್ರು ಕೂಡ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ತಾಯಿ ಒಳ್ಳೇದು ಮಾಡ್ತಾಳೆ. ಮತ್ತೆ ಅಮ್ಮನವ್ರಿಗೆ ಇಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ ರಾವ್ ಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ತಾರೆ, ಮತ್ತೆ ನಿಂಬೆಹಣ್ಣು ಹಾರಗಳು ಅರ್ಪಿಸ್ತಾರೆ ಅಮ್ಮನವ್ರಿಗೆ. ಅವ್ರವ್ರ ಇಷ್ಟಾರ್ಥಗಳು ಅವ್ರವ್ರು ಏನಾಗ್ತಾರ ಅಮ್ಮನವ್ರು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ, ಒಳ್ಳೆ ಭಕ್ತಿ ಭಕ್ತಿಯಿಂದ ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಆಶೀರ್ವಾದ ಮಹಾತಾಯಿ ಮಾಡ್ತಾಳೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ತುಂಬಾ ಹೃದಯದ ಒಳ್ಳೇದ ಧನ್ಯವಾದಗಳು. ತಾಯಿ ಆಶೀರ್ವಾದ. ಅಮ್ಮ ನಮಸ್ತೆ. ನಿಮ್ಮ ಹೆಸರೇನು? ಎಲ್ಲಿಂದ ಬರ್ತಾ ఇದ್ದೀರಾ? శివపద్మ ನನ್ನ ಹೆಸరు. కోలార్లోనే ఉండేది, మాది ఆంధ్ర. ఇక్కడ వచ్చాము. 30 సంవత్సరాల నుంచి తల్లినే నమ్మాను. అంత మంచిదైంది. నమ్మిన వాళ్ళు చెయ్యి ఇడ్చేలే, ఆ తల్లి బాగా కాపాడుకొని వస్తుంది. నాకంతా అంత సంతోషమేనమ్మా. నాకు తల్లి తర అమ్మ లేదు, ఈ అమ్మే. ఏమన్నా కష్టం ఇదంటే ఆ తల్లి కాపాడుకొని వస్తుంది. కండ్లో ఏమన్నా కనిపించేది ఏదన్నా చేస్తుంది. తల్లి అంటే చాలా సత్యం. నమ్మిన వాళ్ళు మాత్రం చెయ్యి ఇడ్చేలేదు. ఇప్పుడు నాకు అంత సంతోషం ఇచ్చింది ఆ తల్లి. అందరూ కోలారమ్మని గుడికి వెళ్ళందే నువ్వేం చేయవు కదా అంటారు. అంటే ఆ అమ్మ నాకు అంత ఇది తెలీదు. నాకు ఈ భాష రాదు, మాది ఆంధ్ర. కానీ కాదు, తల్లి నన్ను అట్లా చూసుకుంది. ఫస్ట్ వచ్చినప్పుడు కొత్త కన్నడ తెలీదు, అంత అమ్మనే నమ్మాను. అమ్మ అంతా ఇప్పుడు మాకు అంత సంతోషంగా ఉంది. నాకు ఏ బాధలు, ఆరోగ్యాలు, మా కుటుంబాన్ని చల్లగా చూసుకొని వస్తుంది. మళ్ళీ కదా ఎవరు నమ్మినా అమ్మ చల్లగా చూస్తుంది. అమ్మది నిమ్మకాయ తీసుకెళ్లి ఇంట్లో పెట్టుకుంటే కూడా మంచిది అవుతుంది. జ్యూస్ చేసుకుంటే ఆరోగ్యాలు బాగుంటాయి. ఇంకా అంతా మంచిదేనమ్మా. ತುಂಬಾನೇ ನಂಬಿದ್ದಾರೆ. చాలా గ్రామ దేవత కదమ్మా. మేము ఎక్కడికి వెళ్ళినా అమ్మ దర్శనం చేయకుండా బయటకు వెళ్ళాం. బిడ్డలకు పెండ్లు అయినా సరే అమ్మ దగ్గరికి తీసుకొని వచ్చి ఫస్ట్ ఇల్లు తొక్కిపిస్తాం. మనవడు పుట్టినా కూడా బిడ్డ దగ్గర అమ్మ దగ్గర తీసుకొని వచ్చి ఇల్లు తొక్కిపిస్తాం. ಏನೇ ಕೆಲಸ ಆಗಬೇಕಾದ್ರೂ ಮೊದಲೇ ನೀವು ಇಲ್ಲಿ ಬಂದು ఇక్కడ వచ్చి చేసేది. అందరినీ కాపాడేస్తుంది తల్లి. అంటే నాకు చాలా ఇష్టం. పేరు కూడా కోలారమ్మ అనేసి. ಓ ತುಂಬಾ ಆಶ್ಚರ್ಯ ನೋಡಿ. ಇದು ಎಷ್ಟು ನಂಬ್ತೀರಾ ನೀವಲ್ವಾ ಹಾಗಾದ್ರೆ? చాలా ఇష్టం. అంటే అంత నమ్మకం. ನನ್ನ ಹೆಸರು ಮೀನಾಕ್ಷಿ, ಹಾ ಕೋಲಾರ ಹಾ ಹಾ ಕಾರಂಜಿ ಕಟ್ಟಿಂದ. ಕೋಲಾರದವರ. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀರಾ? 28 ವರ್ಷದಿಂದ ಬರ್ತಾ ಇದ್ದೀನಿ. 28 ವರ್ಷದಿಂದ. ಏನ್ ಅನ್ಸ್ತಾ ಇದೆ ನಿಮ್ಗೆ ಈ ದೇವಿ ಬಗ್ಗೆ? ಸತ್ಯ ಇದೆ ಮೇಡಮ್, ಇಲ್ಲಿ ತುಂಬಾ ಸತ್ಯ ಇದೆ. ಎಲ್ಲಿ ಬರ್ತಾರೆ, ಎಲ್ಲಿರೋ ಊರುಗಳೆಲ್ಲ ಹಳ್ಳಿಯಲ್ಲ ನೀವ್ ಅನ್ಕೊಂಡಿದ್ದು ಹಾಗಿದ್ಯಾ? ಆಗಿದೆ ಮೇಡಮ್. ಹಾಗಾಗಿ ನೀವು 28 ವರ್ಷದಿಂದ ದೇವಿನ ನಂಬಿ ಹಾಗೆ ನಾನ್ ಬರ್ತಾ ಇದ್ದೆ, ದೀಪ ಎಲ್ಲ ಅಣಿಸ್ತಾ ಇದ್ದೆ. ಇವಾಗ ನನ್ನ ಕೈಯಲ್ಲಾಗಲ್ಲ, ಮಕ್ಕಳು ಬರ್ತಾರೆ, ಮಕ್ಕಳು ಬಂದಿದ್ದಾರೆ. ಹೌದಾ? ತುಂಬಾ ಜನ ಬರ್ತಾರೆ, ಪ್ರಸಾದಗಳೆಲ್ಲ ಹಚ್ತಾರೆ, ಹಾ 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 ಎಲ್ಲ ಅರ್ಕೆಗಳೆಲ್ಲ ಮಾಡ್ತಾರೆ, ಇಲ್ಲಿ ಅಭಿಷೇಕಗಳು ಎಲ್ಲ ಮಾಡ್ತಾರೆ. ಏನ್ ಅನ್ಕೊಂಡ್ರೆ ಅದೆಲ್ಲ ಆಗತ್ತೆ. ಆ ತಾಯಿ ದರ್ಶನ ಮಾಡ್ಕೊಂಡೋದ್ರೆ ಸ್ವಲ್ಪ ಮನಸ್ಸಿನ ನೆಮ್ಮದಿ ನೆಮ್ಮದಿ ಸಿಗುತ್ತೆ. ಹೌದೌದು. ಹಾಗಾಗಿ ಪ್ರತಿ ಶುಕ್ರವಾರ ಬರ್ತೀನಿ, ಪ್ರತಿ ಮಂಗಳವಾರ ಬರ್ತೀನಿ. ಆ ತಾಯಿ ದರ್ಶನ ಮಾಡ್ಕೊಂಡು ನಾನು ಲಾರಿ ಕೆಲ್ಸಕ್ಕೆ ಹೋಗ್ತೀನಿ. ರಾಜಕಾರಣದಲ್ಲಿ ತಾಯಿ ಬಂದು ಪೂಜೆ ಮಾಡಿ ಹೌದು, ಕೇಳಿದೀವಿ. ದೇವರ ಒಳ್ಳೆ ಒಂದು ಭಾವನೆ, ಲೆಕ್ಕಾಚಾರ ಭಾಳ ಏನೋ ಒಂದು ತೃಪ್ತಿ ಆಗುತ್ತೆ. ಸ್ನೇಹಿತರೆ, ತಾಯಿಯನ್ನ ವಿಷ ಜಂತುಗಳ ಅಧಿದೇವತೆ ಅಂತ ಯಾಕೆ ಕರೀತಾರೆ ಅನ್ನೋದರ ಆಸಕ್ತಿದಾಯಕ ಹಿನ್ನೆಲೆಯನ್ನು ನಾನು ನಿಮ್ಗೆ ಹೇಳ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗಂಗರ ರಾಜಧಾನಿ
ಮೊದಲು ಕೋಲಾರವಾಗಿತ್ತು. ಈ ಒಂದು ಗಂಗರ ಆಳ್ವಿಕೆಯ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿರೋರಿಗೆ ಪ್ರತಿದಿನ ಚೇಳು, ಹಾವು, ಜೆರಿ ಇವೆಲ್ಲ ವಿಷಜಂತುಗಳು ಸಹ ಪ್ರತಿದಿನ ಕಾಟ ಕೊಡ್ತಾ ಇತ್ತು. ಎಲ್ಲೇ ನೋಡಿದ್ರೂ ಸಹ ಚೇಳುಗಳು ಕಾಣೋದು. ಮತ್ತು ಆಶ್ಚರ್ಯ ಏನು ಅಂತಂದರೆ, ಚೇಳು ಎಷ್ಟೇ ಕಚ್ಚಿದ್ರೂ ಸಹ ಏನೂ ಆಗ್ತಿರಲಿಲ್ಲ, ವಿಷಪೂರಿತವಿರ್ತಾ ಇರಲಿಲ್ಲ. ಆದರೂ ಪ್ರತಿದಿನ ಈ ಚೇಳುಗಳ ಕಾಟ ಜಾಸ್ತಿಯಾಗಿ ಗಂಗರು ರಾಜಧಾನಿ ಮೊದಲ ದೊರೆ ಕೊಂಗಣಿ ವರ್ಮ ತಾಯಿ ದೇವಿ ಹತ್ರ ಹೋಗಿ ವಿನಮ್ರವಾಗಿ ಕೇಳ್ಕೊಳ್ತಾರಂತೆ, ತಾಯಿ ನಾವಿಲ್ಲಿ ರಾಜ್ಯವನ್ನು ಆಳ್ಬೇಕಾ ಬೇಡವಾ, ಇಲ್ಲಿ ಇರಬೇಕಾ ಹೊರಟೋಗ್ಬೇಕಾ, ದಯವಿಟ್ಟು ತಿಳಿಸು ತಾಯಿ ಅಂತ ಭಕ್ತಿಯಿಂದ ಕೇಳ್ಕೊಳ್ತಾರೆ. ಪ್ರಾಮಾಣಿಕ ರಾಜನ ಭಕ್ತಿಗೆ ಒಲಿದು ತಾಯಿ ಕೋಲಾರಮ್ಮ ದೇವಸ್ಥಾನದ ಮೂರ್ತಿಯ ಕಾಲಬದಿಯಲ್ಲಿ ಒಂದು ಕುಂಡ ಇದೆ. ಈ ಕುಂಡ ಭೂಮಿಯೊಳಕ್ಕೆ ಸಾಗತ್ತೆ. ಇವತ್ತಿಗೂ ಸಹ ಆ ಕುಂಡ ಇದೆ. ಆ ಒಂದು ಕುಂಡದಲ್ಲಿ ಎಲ್ಲ ವಿಷಜಂತುಗಳು, ಚೇಳು ಎಲ್ಲ ಹೋಗಿ ತಾನಾಗೇ ಸೇರ್ಕೊಳ್ತವಂತೆ. ಅದು ಹೇಗಂದರೆ, ಈ ಒಂದು ಕಿಂದರಿ ಜೋಗಿ ಸ್ಟೋರಿನಲ್ಲಿ ಹೇಗೆ ಇಲಿಗಳು ಹೋಗಿ ಸೇರ್ಕೊಳ್ತವೋ ಆ ರೀತಿಯಾಗಿ ಎಲ್ಲ ಆ ಕುಂಡದಲ್ಲಿ ಹೋಗಿ ಸೇರ್ಕೊಳ್ತವಂತೆ. ಅವತ್ತಿನಿಂದ ಕೋಲಾರದ ಜನತೆಗೆ ಚೇಳುಗಳಿಂದ, ವಿಷಜಂತುಗಳಿಂದ ಮುಕ್ತಿ ಸಿಗತ್ತೆ. ಹಾಗಾಗಿ ಈ ತಾಯಿಯನ್ನು ವಿಷಜಂತುಗಳ ಅಧಿದೇವತೆ ಅಂತ ಕರೆಯಲಾಗುತ್ತೆ. ಹಿಂದೆ ಈ ಕುಂಡದೊಳಗೆ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ನಾಣ್ಯಗಳನ್ನು ಹಾಕ್ತಾಯಿದ್ರು. ಈಗ ನೀವು ನೋಡ್ತಿದ್ದೀರಲ್ಲ, ಇದೇ ಒಂದು ಜಾಗ ನೋಡಿ, ದೇವಿ ನಿಂತಿದ್ದಾರಲ್ವ, ಕೆಳಗಡೆ ಒಂದು ವೃಶ್ಚಿಕ ಇದೆ. ಅದೇ ಜಾಗದಲ್ಲೇ ಕಾಯಿನನ್ನು ಹಾಕ್ತಾ ಇದ್ದಿದ್ದು. ಅದೇ ಜಾಗದಲ್ಲೇ ಚೇಳುಗಳೆಲ್ಲ ಹೋಗಿ ಸೇರಿ ಕೋಲಾರದ ಜನತೆಗೆ ಚೇಳುಗಳಿಂದ ಮುಕ್ತಿ ನೀಡಿದಂತಹ ಜಾಗ. ಭಕ್ತರು ಹಾಕುವಂತಹ ನಾಣ್ಯಗಳು ಚೇಳುಗಳ ಉತ್ಪತ್ತಿಗೆ ತೊಂದರೆ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೆ, ಹಾಗೆ ಈ ಒಂದು ಕಾಯಿನನ್ನು ಹಾಕಲಿಕ್ಕೆ ಸಾಲು ಸಹ ನಿಂತ್ಕೊಳ್ತಿದ್ರು. ಅದು ಹೇಗಂದರೆ, ಈಗ ನೀವು ನೋಡಿದ್ರಲ್ಲ, ದೇವಿ ಕೆಳಗಡೆ ವೃಶ್ಚಿಕದ ಪಕ್ಕದಲ್ಲಿ ಕಾಯಿನ್ ಹಾಕಲಿಕ್ಕೆ ಜಾಗ ಇದೆ. ಅಲ್ಲಿ ಕಾಯಿನನ್ನು ಹಾಕಿ ವೃಶ್ಚಿಕದ ಮೇಲೆ ಕಿವಿಯನ್ನು ಇಟ್ಟು ಕೇಳಿಸ್ಕೊಳ್ತಾ ಇದ್ರು. ಆಗ ಚೇಳು ಓಡಾಡುವಂತಹ ಶಬ್ದ ಕೇಳಿಸ್ತಾ ಇತ್ತು. ಸೊ ಇದಕ್ಕೋಸ್ಕರ ಜನ ಎಲ್ಲನೂ ಸಾಲುಗಟ್ಟಿ ನಿಂತ್ಕೊಳ್ತಾ ಇದ್ರು. ಈ ಒಂದು ಎಲ್ಲ ಕಾರಣಗಳಿಂದ ಚೇಳುಗಳ ಉತ್ಪತ್ತಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಒಂದು 20 ವರ್ಷಗಳ ಹಿಂದೆಯಿಂದ ಇದನ್ನು ನಿಷೇಧ ಮಾಡಲಾಗಿದೆ. ಇದಕ್ಕೆ ಗ್ರಿಲ್ಲನ್ನು ಹಾಕಿದ್ದಾರೆ. ಇವತ್ತಿಗೂ ಸಹ ಚೇಳುಗಳು ಓಡಾಡುವಂತಹ ಶಬ್ದವನ್ನು ನಾವು ಕೇಳಬಹುದು. ಸ್ನೇಹಿತರೆ, ಶ್ರೀ ಕೋಲಾರಮ್ಮ ದೇವಸ್ಥಾನದಲ್ಲಿ ಇವತ್ತು ನಾವು ಈ ದೇವಸ್ಥಾನದ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂತ ಬಂದ್ವಿ. ಆಕಸ್ಮಿಕವಾಗಿ ನಮಗೆ ಇಲ್ಲಿ ಒಂದು ಇತಿಹಾಸ ತಜ್ಞರು, ಇತಿಹಾಸದ ರಿಸರ್ಚ್ ಮಾಡೋರು ನಮಗೆ ಸಿಕ್ಕಿದ್ದಾರೆ. ಈ ದೇವಸ್ಥಾನ ಗೋಡೆಗಳ ಮೇಲೆ ಬರೆದಿರುವಂತಹ ಶಾಸನಗಳ ಬಗ್ಗೆ ಏನು ಬರೆದಿದ್ದಾರೆ, ಏನು ಹೇಳುತ್ತೆ ಅನ್ನೋದನ್ನ ಸ್ವತಃ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ. ನಿಮ್ಮ ಹೆಸರೇನು, ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ ನಮ್ಮ ಚಾನಲ್ಗೆ. Namaskaram, Vanakkam. My name is Hemant. I'm a history enthusiast. I could say I'm also a history researcher as well. I'm a YouTuber myself. I live in Canada. I just came here for a vacation. It's the very first time I'm visiting this temple. But I've read a lot about the history of this temple, and I would like to talk about a few important things about the temple. So first of all, this was a temple that was constructed by the Ganga kings, and the Ganga kings ruled from somewhere between the 2nd AD CE up until the 9th and 10th century. This temple is at least 1200 years old. Okay. At least based on the inscriptions, we are able to see that that we have inscriptions at least from Rajaraja Chora's time. We're not able to see any inscriptions prior to that time, because at that time the temple was constructed completely out of brick. So usually when you see a brick temple, you will not be able to see any inscriptions. But because it got converted into a granite temple, we are able to see inscriptions right now. So you are able to see inscriptions at least from the start of the 10th century here. So that's something that we are able to see. So we could say it's about 1100 years to 1200 years old at least. Now, as I said, it was constructed by the Ganga kings, and in 1004 AD, so we are talking about 1020 years ago, Rajaraja Chola, the most famous king of the Chola kingdom, Rajaraja Chola, he defeated the Ganga kings of Talakad, and then he captured Ganga dynasty. And at that time, he also had many endowments in this temple. And his son, Rajendra Chola, after about 10-15 years later, he ordered his minister, his military general, to reconstruct the whole temple from being a brick temple to a granite temple. So basically, right now, this temple was constructed by the Chola kings, specifically the Rajendra Chola. ಸ್ನೇಹಿತರೆ, ಈ ದೇವಸ್ಥಾನ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿ ಚೋಳರ ಕಾಲದಲ್ಲಿ ಜೀರ್ಣೋದ್ಧಾರವಾದಂತಹ ದೇವಸ್ಥಾನ ಅನ್ನೋದನ್ನ ಹೇಳ್ತಿದ್ದಾರೆ.
And you were also talking about the inscriptions, right? So if you want to know about what exactly these Yeah, what they inscriptions, written in stone. right? So first of all, we're able to see most of the inscriptions being in Tamil and early Chola Tamil. And we're also able to see a few Kannada inscriptions as well. And as I said earlier, I'm not able to read any of the Kannada inscriptions, but there are many Tamil inscriptions. Okay. And if you want to know about the content of the inscriptions, these are mostly about donations or endowments made by the public to the temple, to the Kolarama temple. Another interesting thing that I can also talk about is Kolarama temple was called Kuvalala Pidari Kovil. Even the name Kolar came from Kuvalala. Yeah, so it is even say Kuvalala country. If you look at the Tamil inscriptions, they say Kuvalala Nadu, which is Kuvalala country, which became Kolar later. Basically, the hero stone that you're seeing right now, it is also called Veeragallu, I guess. Veeragallu in Kannada. It is also called Veerakkal in Tamil. Basically, it is depicting a war scene, a battle scene, and it is still not confirmed yet. But most of the scholars and most of the public say that this is Rajendra Chola himself in the battle scene. As you can see, Rajendra Chola, or any king for that matter, he wields a big sword in his hand. In his right hand, you can see a big sword. And on his left hand, you're able to see an armor with which he's trying to shield off his enemies. To his right is his own army, and to his front is the opponent army. So basically, this is depicting how ferocious a battle was happening way back in the past. And we could say this is at least about 1,000 years old. ಸ್ನೇಹಿತರೆ, ಈ ಕ್ಷೇತ್ರದ ವಿಶೇಷತೆ ಏನು ಗೊತ್ತಾ? ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಒಂದೊಂದು ರೀತಿಯಾದಂತಹ ಪ್ರಸಾದಗಳನ್ನು ಕೊಡಲಾಗತ್ತೆ. ಆದರೆ ಈ ಕ್ಷೇತ್ರದಲ್ಲಿ ನಿಂಬೆ ಹಣ್ಣನ್ನೇ ಪ್ರಸಾದವಾಗಿ ನೀಡಲಾಗತ್ತೆ. ತಾಯಿಯಿಂದ ಮಂತ್ರಿಸಿದಂತಹ ನಿಂಬೆ ಹಣ್ಣನ್ನು ತಾಯಿಯ ಪ್ರಸಾದವಾಗಿ ಇಟ್ಕೊಂಡ್ರೆ ಸರ್ವ ರೋಗವೂ ನಿವಾರಣೆ ಆಗುತ್ತೆ. ಹಂಗೆ ಯಾವುದೇ ದುಷ್ಟಶಕ್ತಿಗಳಾಗಲಿ ತೊಂದರೆಗಳಾಗಲಿ ನಮ್ಮ ಹತ್ರ ಸುಳಿಯೋದಿಲ್ಲ ಅನ್ನೋದು ಜನಗಳ ಅಪಾರವಾದಂತಹ ನಂಬಿಕೆ. ಹಾಗೆ ವ್ಯಾಪಾರಸ್ಥರಿಗೆ ಪ್ರಯಾಣ ಬೆಳೆಸಲಿಕ್ಕೆ ಮತ್ತು ವಾಹನಗಳಲ್ಲಿ ಚಲಿಸುವಾಗ ಅಪಘಾತಗಳನ್ನು ತಡೀಲಿಕ್ಕೆ, ಪ್ರತಿಯೊಂದು ಶುಭ ಕಾರ್ಯಗಳಿಗೂ ಸಹ ಈ ದೇವಸ್ಥಾನದಲ್ಲಿ ಬಂದು ನಿಂಬೆಹಣ್ಣನ್ನು ತೊಗೊಂಡು ಹೋಗ್ತಾರೆ. ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಹ ಇಲ್ಲಿ ನಿಂಬೆಹಣ್ಣನ್ನು ಕೊಡಲಾಗತ್ತೆ. ಇಲ್ಲಿ ನೀಡುವ ನಿಂಬೆಹಣ್ಣು ಮತ್ತು ರಕ್ಷಾದಾರವನ್ನು ಪಡೀಲಿಕ್ಕೆ ದೂರದ ಊರುಗಳಿಂದ, ಸುತ್ತಮುತ್ತಲಿನ ರಾಜ್ಯಗಳಿಂದ ಬಂದು ತೆಗೆದುಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ನಿಂಬೆಹಣ್ಣಿನ ದೀಪವನ್ನು ಸಹ ಇಲ್ಲಿ ಹರಕೆ ರೂಪದಲ್ಲಿ ಕಟ್ಟಿಕೊಳ್ಳಲಾಗತ್ತೆ. 6 ವಾರ, 12 ವಾರ, 24 ವಾರ, 48 ವಾರಗಳ ಕಾಲ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಿಂಬೆಹಣ್ಣಿನ ದೀಪ ಹರಕೆ ಹೊರೋದ್ರಿಂದ ತಾವಂದುಕೊಂಡಂತಹ ಇಷ್ಟಾರ್ಥಗಳೆಲ್ಲವೂ ಸಹ ಈಡೇರುತ್ತೆ ಅಂತ ಹೇಳಲಾಗತ್ತೆ. ಹಾಗೆ ಸಂತಾನ ಪ್ರಾಪ್ತಿಗೆ ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಮಾಡ್ಕೊಂಡು ಹೋಗಿ ಮನೆಯಲ್ಲೇ ತೊಟ್ಟಿಲನ್ನು, ಅಂದರೆ ದೇವರ ಮನೆಯಲ್ಲಿ ತೊಟ್ಟಿಲನ್ನು ಕಟ್ಟಿ ಪ್ರತಿನಿತ್ಯ ಮುಡಿಪನ್ನು ಕಟ್ಟಿ 11 ರೂಪಾಯಿಯ ಮುಡಿಪನ್ನು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿ ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ದಂಪತಿಗಳಿಗೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನೋದು ಇಲ್ಲಿನ ಜನಗಳ ಅಪಾರವಾದಂತಹ ನಂಬಿಕೆ. ಸ್ನೇಹಿತರೆ, ಈ ಶಕ್ತಿಪೀಠಕ್ಕೆ ಮೈಸೂರಿನ ಮಹಾರಾಜರು ಸಹ ಕೋಲಾರಮ್ಮನ ಭಕ್ತರಾಗಿದ್ದರು. ವರ್ಷಕ್ಕೊಮ್ಮೆ ಆದರೂ ಸಹ ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಈ ಕ್ಷೇತ್ರಕ್ಕೆ ಬರ್ತಾಯಿದ್ರು ಅಂತ ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಸ್ನೇಹಿತರೆ, ತಾಯಿಯ ವಿಶೇಷ ದಿನಗಳ ಪೂಜೆ ಹೇಳ್ತೀನಿ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ವಿಶೇಷ ಪೂಜೆಗಳಿರುತ್ತೆ. ಹಾಗೆ ದಸರಾ ಹಬ್ಬದ ದಿನಗಳಲ್ಲಿ, ಆಷಾಢದ ದಿನಗಳಲ್ಲಿ ಅಪಾರ ಜನಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ. ತಾಯಿ ಕೋಲಾರಮ್ಮನ ಜಯಂತ್ಯೋತ್ಸವ ಸಹ ವರ್ಷಕ್ಕೊಮ್ಮೆ ಇಲ್ಲಿ ನಡೆಸಲಾಗತ್ತೆ. ಹಾಗೆ ಕೋಲಾರದ ಕೋಲಾರಮ್ಮನ ಕೆರೆ ತುಂಬಿ ಕೋಡಿ ಹರಿದ್ರೆ ಕೋಲಾರ ತೆಪ್ಪೋತ್ಸವ ಹಬ್ಬವನ್ನು ಸಹ ಇಲ್ಲಿ ಆಚರಿಸಲಾಗುತ್ತೆ. ಇದಿಷ್ಟು ವಿಶೇಷತೆಗಳು. ಸ್ನೇಹಿತರೆ, ಕೋಲಾರಮ್ಮ ದೇವಸ್ಥಾನಕ್ಕೆ ಹೇಗೆ ಬರಬೇಕು ಅಂತಂದರೆ, ಬೆಂಗಳೂರಿನಿಂದ 70 ಕಿಲೋಮೀಟರ್ ಆಗುತ್ತೆ, ಚಿಕ್ಕಬಳ್ಳಾಪುರದಿಂದ 65 ಕಿಲೋಮೀಟರ್ ಆಗುತ್ತೆ, ಆಂಧ್ರ ಪ್ರದೇಶದ ವಿಕೋಟಾಯಿಂದ 54 ಕಿಲೋಮೀಟರ್ ಆಗುತ್ತೆ. ನೀವು ಬೆಂಗಳೂರಿನಿಂದ ಬರೋರಾಗಿದ್ದರೆ, ಸ್ವಂತ ವಾಹನಗಳಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನನ್ನು ಹಾಕಿರ್ತೀನಿ. ಹಾಗೆ ದೇವಸ್ಥಾನದ ಸಮಯವನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ಬರಬಹುದು. ಬಸ್ನಲ್ಲಿ ಪ್ರಯಾಣಿಸೋರಾದರೆ ಬೆಂಗಳೂರಿನಿಂದ ಕೋಲಾರಕ್ಕೆ ಎಕ್ಸ್ಪ್ರೆಸ್ಗಳ ವ್ಯವಸ್ಥೆ ಇದೆ, KSRTC ಬಸ್ಗಳ ವ್ಯವಸ್ಥೆ ಇದೆ. ನೀವು ನೇರವಾಗಿ ಬೆಂಗಳೂರಿನಿಂದ ಕೋಲಾರ ಬಸ್ ಸ್ಟ್ಯಾಂಡ್ಗೆ ಬಂದು ತಲುಪಬಹುದು. ಕೋಲಾರದ ಮೇನ್ ಬಸ್ ಸ್ಟ್ಯಾಂಡಿಂದ ಕೋಲಾರಮ್ಮ ದೇವಸ್ಥಾನಕ್ಕೆ 1.5 ಕಿಲೋಮೀಟರ್ ಆಗುತ್ತೆ. ಆಟೋಗಳ ವ್ಯವಸ್ಥೆಯೂ ಸಹ ಇದೆ.
ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಲೈಕು ಮತ್ತು ಕಮೆಂಟು ನಮಗೆ ತುಂಬಾ ಮುಖ್ಯ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ತಾಯಿ ಕೋಲಾರಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.